ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಚ್ಚು ಅಕ್ಕ ಇಬ್ಬರೂ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದು ಸಡನ್ಲಿ ಪ್ಲ್ಯಾನ್ ಆಯಿತು. ಲೈಕ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಅಬ್ಸೆಷನ್ ಅನ್ನೋ ಒಂದು ಇಂಗ್ಲೀಷ್ ಹಾರರ್ ಮೂವಿ ಇತ್ತು. ಸೊ ಅದನ್ನು ನೋಡಬೇಕು ಅಂತ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಅದಕ್ಕೋಸ್ಕರ ನಾನು ನಿಚ್ಚು ಅಕ್ಕ ಇಬ್ಬರೂ ಪ್ಲ್ಯಾನ್ ಮಾಡ್ಕೊಂಡ್ವಿ ಹೋಗಬೇಕು ಅಂತ. ಸೊ ರೆಡಿ ಆಗಿದ್ದೀನಿ. ಇನ್ನು ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ. ಲೈಕ್ ಫ್ರೀ ಹೇರ್ಸ್ ಬಿಡೋಣ, ಇಲ್ಲಾಂದರೆ ಕಟ್ಟೋಣ, ಸಿಂಗಲ್ ಪೋನಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಸೊ ಇದು ಮ್ಯಾಟರು. ಬನ್ನಿ ಹೋಗೋಣ, ಹೇಗಿರುತ್ತೆ ಇವತ್ತಿನ ಡೇ ಅಂತ. ಜಸ್ಟ್ ರೀಚ್ ಆದ್ವಿ ಇಬ್ಬರೂ ಫೋರಮ್ ಮಾಲಲ್ಲಿ. ಪಾರ್ಕಿಂಗ್ ಲಾಟಲ್ಲಿ ಇದ್ದೀವಿ. ನಮ್ಮ ಗಾಡಿನ ಇಲ್ಲಿ ನಿಲ್ಲಿಸಿದ್ದೀವಿ. ನೆನಪಿರಲಿ ಅಂತ ವಿಡಿಯೋ ಮಾಡ್ಕೊತಿದ್ದೀನಿ. C02 ಬಂದ್ವಿ. ಇನ್ನು ಟೈಮ್ ತುಂಬಾ ಇದೆ. ಸೊ ಅದಕ್ಕೆ ಇಲ್ಲಿ ಏನಾದರೂ ಆರ್ಡರ್ ಮಾಡೋಣ ತಿನ್ನೋಕ್ಕೆ ಅಂದ್ಬಿಟ್ಟು ಆ್ಯಪ್ ಡೌನ್ಲೋಡ್ ಮಾಡಿ ಆರ್ಡರ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಓಪನ್ ಆಗಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ ನಾನು. ಸೊ ಇವಾಗ ರೀಚ್ ಆದ್ವಿ. ಪಾಪ್ಕಾರ್ನ್ ತಗೊಂಡು ಇನ್ನೂ ಮೂವಿ ಸ್ಟಾರ್ಟ್ ಆಗಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಇಂಟರ್ವಲ್ ಬಂತು. ಹೆಂಗಿತ್ತು ಅಕ್ಕ ನಿಮ್ಮ ಮೂವಿ? ಹೆಂಗ ಅನಿಸ್ತು? ಹಾರರ್ ಇದು? ಮೂವಿ ಎಲ್ಲ ಚೆನ್ನಾಗಿತ್ತು, ಬಟ್ ಅದು ಹಾರರ್ ಮೂವಿ ಅಂತೂ ಅಲ್ಲ. ಎಲ್ಲರೂ ಇವಾಗ ಪಾಪ್ಕಾರ್ನ್ ತರಕ್ಕೆ ಹೋಗಿದ್ದಾರೆ. ನಾವು ಆಲ್ರೆಡಿ ತಿಂದ್ವಿ, ಕೂತ್ಕೊಂಡಿದ್ದೀವಿ. And so, come lie with me like the old woman taught us when we were children, I said. ನಾನು ಒಂದು ಬರಿಟೋ ತೊಗೊಂಡೆ. ನಿಚ್ಚು ಅಕ್ಕ ಅಲ್ಲಿ ಏನೋ ಆರ್ಡರ್ ಮಾಡಿದ್ದಾರೆ. ಸೊ ಬನ್ನಿ ತಿನ್ನೋಣ. ಹೊತ್ತಾದ್ಮೇಲೆ ನಿಚ್ಚು ಅಕ್ಕ ಅವರ ಒಂದು ಮೀಲ್ನ ತೊಗೊಂಡು ಬಂದರು. ಏನು ತೊಗೊಂಡಿದ್ದೀರಾ? ಪನ್ನೀರ್ ಟಿಕ್ಕಾ ಬಿರಿಯಾನಿ ತೊಗೊಂಡಿದ್ದಾರೆ. ನಾನು ಬರಿಟೋಸ್ ತೊಗೊಳ್ಳಿ, ಟೇಸ್ಟ್ ಮಾಡಿ. ಸೊ ಇವಾಗ ಅಕ್ಕ ಟೇಸ್ಟ್ ಮಾಡಿ, ಮಿಕ್ಸ್ ಮಾಡ್ಕೊಬೇಕಲ್ಲ. ಪನ್ನೀರೇ ಎತ್ಕೊತಾ ಇದ್ದೀರಾ? ಸೊ ಜಸ್ಟ್ ಮನೆಗೆ ರೀಚ್ ಆದ್ವಿ. ನಾನು ಫ್ರೆಶ್ ಅಪ್ ಆದೆ. ನಿಚ್ಚು ಅಕ್ಕನೂ ಮನೆಗೆ ಹೋದರು. ಸೊ ಐಟಮ್ಸ್ ಪರ್ಚೇಸ್ ಮಾಡಬೇಕಿತ್ತು, ಬಿಕಾಸ್ 11th ಆರ್ಡರ್ ಕೊಡೋದಿದೆ. ಅದಕ್ಕೆ ಎಲ್ಲ ಪರ್ಚೇಸ್ ಮಾಡಿಕೊಂಡು ಆನ್ ದ ವೇ ಬರ್ತಾ ಮನೆಗೆ ಬಂದ್ವಿ. ನಿಚ್ಚಕ್ಕನೂ ಮನೆಗೆ ಹೋದ್ರು. ಆ್ಯಂಡ್ ಆಲ್ಸೋ ಅಮ್ಮನೂ ಬಂದು ವಾಪಸ್ ಹೋದರು. ಆ್ಯಕ್ಚುಲಿ ಮೂವಿ ಹೆಂಗಿತ್ತು ಅಂದರೆ ಸೈಕಾಗಿತ್ತು. ಲೈಕ್ ಸೈಕೋ ಮೂವಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಅದು ಹಾರರ್ ಅಂತಲೂ ಹೇಳೋಕ್ಕಾಗಲ್ಲ. ಹಾರರ್ ಅಲ್ಲ ಅದು. ಆ್ಯಕ್ಚುಲಿ ಮೂವಿ ಹೆಸರು ಅಬ್ಸೆಸ್ಡ್. ಚೆನ್ನಾಗಿದೆ ಮಾತ್ರ. ನೋಡಿ, ನೀವು ಒಂದ್ಸತಿ ನೋಡಿ. ಸೈಕೋ ಮೂವಿ ಅಂತಲೇ ಹೇಳ್ಬೋದು ಅದು. ಇವಾಗ ಗಿಫ್ಟ್ ಎಲ್ಲ ರೆಡಿ ಮಾಡ್ಕೊಬೇಕು. ನಾಳೆ ಟೈಮ್ ಇದೆ, ಬಟ್ ನನಗೆ ಟೈಮ್ ಇರೋಲ್ಲ. ಯಾಕಂದರೆ ನಾಳೆ ಫೇರ್ವೆಲ್ ಇದೆ ಕಾಲೇಜಿಂದ. ಸೊ ಎಲ್ಲ ಫೇರ್ವೆಲ್ ಪಾರ್ಟಿನೂ ಮುಗಿಸ್ಕೊಂಡು ಬರೋಷ್ಟು ಸುಸ್ತಾಗಿರ್ತೀನಿ. ಇವಾಗೆಲ್ಲ ಕೂತ್ಕೊಂಡು ಬೊಕ್ಕೆ ಮಾಡಬೇಕು. 2 ರೋಸ್ ಬೊಕ್ಕೆ ಮಾಡಿಬಿಡೋದು ಆ್ಯಂಡ್ ಹ್ಯಾಪರ್ ರೆಡಿ ಮಾಡೋದು ಅಷ್ಟೇ. ಸೊ ಬನ್ನಿ ಮಾಡೋಣ. ಆ್ಯಕ್ಚುಲಿ ವ್ಲಾಗ್ ಮಾಡೋಕ್ಕೆ ನಾನು ನಿಜಕ್ಕೆ ಎಷ್ಟು ನಾಚಿಕೆ ಪಡ್ಕೊತೀನಿ ಅಂದರೆ, ಅದು ಗೊತ್ತಿಲ್ಲ ನಂಗೆ. ವ್ಲಾಗರ್ಸ್ ಎಲ್ಲ ಹೇಗೆ ಹೊರ್ಗಡೆ ಹೋದಾಗ ಮಾಡ್ತಾರೋ ಅಂತ. ಆ್ಯಕ್ಚುಲಿ ನಾವು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಹೋಗಿ ಫುಲ್ ಏನೇನು ಮಾಡ್ತೀವಿ ಎಲ್ಲ ಕ್ಯಾಪ್ಚರ್ ಮಾಡೋಣ, ಯಾವ್ಯಾವ ಥರ ಮಾತಾಡ್ತೀವಿ ಅಂತ. ಬಟ್ ನಮ್ಮ ಕೈಲಾಗಲಿಲ್ಲ. ಫಸ್ಟು ನಮ್ಮಲ್ಲಿರುವಂಥ ಒಂದು ಇಂಟ್ರೋವರ್ಟ್ನ ನಾವು ತೆಗಿಬೇಕು, ನಾಚಿಕೆ ಮುಜುಗರನ. ಅವಾಗೇ ಐ ಥಿಂಕ್ ವ್ಲಾಗ್ ಮಾಡೋದಕ್ಕಾಗೋದು. ನೋಡೋಣ ಯಾವಾಗ ಹೋಗುತ್ತೋ ನಮ್ಮ ನಾಚಿಕೆ ಎಲ್ಲ. ಸಿಗ್ತೀನಿ ಆಮೇಲೆ. ನೈಟ್ 7:20 ಆಗಿದೆ. ಆರ್ಡರ್ಗೆ ಒಪ್ಕೊಂಡಿದ್ದೆ ಒಂದು ಬಸವನಗುಡಿಗೆ. ಅಲ್ಲಿ ಒಂದಷ್ಟು ಐಟಮ್ಸ್ ಪರ್ಚೇಸ್ ಮಾಡೋದಿತ್ತು. ಸೊ ಅದಕ್ಕೋಸ್ಕರ ಬೈ ಮಾಡೋಣ ಅಂತ ಇಷ್ಟೊತ್ತಲ್ಲಿ ಹೊರಟಿದ್ದೀನಿ. ಐ ಡೋಂಟ್ ನೋ ಏನು ಹೇಳಬೇಕು ಇದಕ್ಕೆ ಅಂತ. ಒಂದಲ್ಲ ಒಂದಿನ ನನ್ನ ಹಾರ್ಡ್ ವರ್ಕ್ ಸಕ್ಸಸ್ ಆಗುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ. ಕನ್ಸಿಸ್ಟೆನ್ಸಿ ಈಸ್ ಅ ಕೀ. ಅದು ಬಂದು ಮೋಟಿವ್ ಇಟ್ಕೊಂಡು
ನಾನು ಬಿಡದೆ ನನ್ನ ಕೆಲಸನ ನಾನು ಮಾಡ್ಕೊಂಡು ಹೋಗ್ತೀನಿ. ನಿಮ್ಮ ಒಂದು ಸಪೋರ್ಟ್ ಇಲ್ದಿರ ನಾನು ಯಾವುದೇ ಕಾರಣಕ್ಕೂ ಬೆಳೆಯೋದಕ್ಕೆ ಚಾನ್ಸೇ ಇಲ್ಲ. ಸೊ ಊರು ಬಂತು, ಮನೆಗೆ ಹೋಗ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ ಈ ಒಂದು ಬ್ಲಾಗ್ನ. ಆರ್ಡರ್ ಬೇಕಾಗಿರೋ ಐಟಮ್ಸ್ನ ನಾನು ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದು ಸ್ಟಾರ್ಟ್ ಮಾಡಿಕೊಂಡೆ. ಏನೇನು ಬೇಕಿತ್ತು ಎಲ್ಲ ರಿಕ್ವೈರ್ಮೆಂಟ್ಸು ತಂದಿದ್ದೆ. ಇದು ಆರ್ಡರ್ ಬಂದಿದ್ದು ಮೈಸೂರಿಂದ ಬಸವನಗುಡಿಗೆ ನಾನು ಈ ಒಂದು ಆರ್ಡರ್ನ ಡೆಲಿವರ್ ಮಾಡಬೇಕಿತ್ತು. ಅವರ ಒಂದು ರಿಕ್ವೈರ್ಮೆಂಟ್ ಏನೇನಿತ್ತು ಅಂದರೆ ಶರ್ಟು, ಟಿ ಶರ್ಟು, ವಾಚು, ಬ್ಲೂಟೂತು, ಹೆಡ್ ಬ್ಯಾಂಡು, ಆಮೇಲೆ ಪರ್ಫ್ಯೂಮು, ವ್ಯಾಲೆಟ್ಟು, ಹೀಗೆ ಒಂದಷ್ಟು ರಿಕ್ವೈರ್ಮೆಂಟ್ಸ್ ಇತ್ತು. ಹಾಗೆ 2 ರೋಸ್ ಬೊಕ್ಕೆ. ಇದನ್ನೆಲ್ಲ ನಾನು ರೆಡಿ ಮಾಡಿ ಎಲ್ಲ ಎತ್ತಿಟ್ಕೊಂಡೆ. ಎಲ್ಲ ರೆಡಿ ಮಾಡಿ ಎತ್ತಿಡೋ ಅಷ್ಟರಲ್ಲಿ ನೈಟ್ 12 ಆಗಿತ್ತು. ಬಿಕಾಸ್ ಹೊರಗಡೆಯಿಂದ ಬಂದಿದ್ದಲ್ವ. ಸ್ವಲ್ಪ ಅಮ್ಮನೂ ಕೂಡ ಹೆಲ್ಪ್ ಮಾಡಿದ್ರು ಎಲ್ಲ ರೆಡಿ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ಮಾರ್ನಿಂಗ್ ಹೋಗಿ ಕಸ್ಟಮರ್ಗೆ ಕೊಟ್ಬಿಟ್ಟು ಬಂದೆ. ಅವರ ರಿಯಾಕ್ಷನ್ ಕೂಡ ಚೆನ್ನಾಗಿತ್ತು. ಇದೆಲ್ಲ ನೋಡಬೇಕು ಅಂದರೆ ನೀವು ನನ್ನ ಪೆಟಲ್ಸ್ ಆ್ಯಂಡ್ ಪಾರ್ಸಲ್ ಬ್ಲಾಗ್ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ಬೋದು. ಆ್ಯಂಡ್ ನೀವು ಕೂಡ ಆರ್ಡರ್ ಪ್ಲೇಸ್ ಮಾಡ್ಬೋದು. ಸೊ ಐಟಮ್ ಪರ್ಚೇಸ್ ಮಾಡಬೇಕಾದ್ರೆ ನನಗೆ ಒಂದು ಕೀ ಬಂಚ್ ಸಿಕ್ಕಿತ್ತು, ಶಾಕ್ ಹೊಡೆಯೋ ಕೀ ಬಂಚು. ಸೊ ಅಮ್ಮಂಗೆ ಹಾಗೆ ಬಕ್ರ ಮಾಡೋಣ ಅಂದ್ಕೊಂಡೆ. ಸೊ ಇದಾಗಿತ್ತು ನನ್ನ ವ್ಲಾಗ್. ಲೈಕ್, ಶೇರ್, ಕಮೆಂಟ್ ಮಾಡಿ.